ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ನ ಕೊಡಗು ಜಿಲ್ಲಾ ಸಮ್ಮೇಳನ ಪೊನ್ನಂಪೇಟೆಯಲ್ಲಿ ನಡೆಯಿತು. ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಪೊನ್ನಂಪೇಟೆಯ ಕಾನೂರು ಜಂಕ್ಷನ್ ಬಳಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಯಿತು. ನಂತರ ನಡೆದ ಸಮ್ಮೇಳನವನ್ನ ಸಂಘದ ರಾಜ್ಯ ಉಪಾಧ್ಯಕ್ಷ ಆರ್ ಅರುಣ್ ಕುಮಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಕೇರಳದ ಟ್ಯಾಕ್ಸಿ ಚಾಲಕರ ಸಂಘಟನೆಯಿಂದ ಪ್ರೇರಿತಗೊಂಡು 2014ರಲ್ಲಿ ಕುಂದಾಪುರದಲ್ಲಿ 40 ಜನ ಸದಸ್ಯರನ್ನ ಒಳಗೊಂಡ ಸಂಘಟನೆಯನ್ನ ಅಸ್ತಿತ್ವಕ್ಕೆ ತರಲಾಯಿತು. ಇಂದು ಸುಮಾರು 6ರಿಂದ 7 ಸಾವಿರ ಮಂದಿ ಸಂಘದ ಸದಸ್ಯರಾಗಿದ್ದು, ರಾಜ್ಯದ 38 ಜಿಲ್ಲೆಗಳಿಗೂ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಎಂದು ಮಾಹಿತಿಯನ್ನ ನೀಡಿದರು. ಕೆಟಿಡಿ ಸಂಸ್ಥೆ ಬಂದಾಗ 2016ರಲ್ಲಿ ನಾವು ಕೇರಳ ಒಂದು ಗ್ರೂಪ್ ಅಲ್ಲಿ ನಾವು 2-3 ಜನ ಇದ್ವಿ. ಅಲ್ಲಿಂದ ಅವರ ಒಂದು ವರ್ಷ ಅವರೊಟ್ಟಿಗೆ ಜರ್ನಿ ಮಾಡಿ ನಮ್ಮ ಕರ್ನಾಟಕಕ್ಕೂ ಈ ತರ ಒಂದು ಸಂಸ್ಥೆ ತರಬೇಕು, ನಾವು ಈ ತರ ಅವರ ತರನೇ ಬೆಳೆಯಬೇಕು. ಅಲ್ಲಿ ಈಗ 22,000 ಜನ ಮೆಂಬರ್ಸ್ ಇದ್ದಾರೆ. ಅದರೊಟ್ಟಿಗೆ ನಾವು ಇದ್ವಿ. ಈಗ ನಮ್ಮ ಕರ್ನಾಟಕ ಈಗ ನಾವು ತಂದು 2017ಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ ಕುಂದಾಪುರದಲ್ಲಿ. ಆಗ 40 ಜನ ಇದ್ವಿ. ಈಗ ಇದೇ ಸಂಸ್ಥೆ 6-7 ಸಾವಿರ ಜನ ನಾವು ಕೆಟಿಡಿ ಸಂಸ್ಥೆ ಮೆಂಬರ್ ಆಗಿದ್ದೀವಿ. ಕೊಡಗು ಜಿಲ್ಲಾ ಕಾರ್ಮಿಕ ಇಲಾಖಾಧಿಕಾರಿ ಟಿಎಂ ಕಾವೇರಿ ಅವರು ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ದೊರೆಯುವ ಸರ್ಕಾರಿ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇಕ್ಬಾಲ್ ಸರ್ ಹತ್ರ ನಾನು ಜಸ್ಟ್ ಇವಾಗೆ ಮಾತಾಡ್ತಾ ಇದ್ದೆ. ಮಂಗಳೂರಲ್ಲಿ ನಾನು 3 ವರ್ಷ ಕೆಲಸ ಮಾಡಿದ್ದು. ಸೊ ಮಂಗಳೂರಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಇಲ್ಲ ಸರ್. ಕೊಡಗು ಜಿಲ್ಲೆಯಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ ಎಲ್ಲರೂ ಅಂತಂದರೆ ಅವರು ಒಂದು ಕಂಪ್ಯಾರಿಸನ್ ಕೊಟ್ಟರು. ಸೊ ಇವಾಗ ನನಗೆ ನಿಮ್ಮ ಎಲ್ಲ ಒಬ್ಬರು ಇವತ್ತು ಬಂದಿರೋರೆಲ್ಲ ಮಿತ್ರರನ್ನ ಇವತ್ತು ವೈಟ್ ಯೂನಿಫಾರ್ಮಲ್ಲಿ ನಿಮ್ಮ ಇಂಟಿಗ್ರಿಟಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ರಾಜ್ಯ ಮಟ್ಟದ ಮಹಿಳಾ ಕರಾಟೆ ತರಬೇತುದಾರ ಶ್ರೀಜಾ ಸುನಿಲ್, ವಿದ್ಯಾರ್ಥಿಗಳು ಕರಾಟೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದರಿಂದ ಮುಂದಿನ ವಿದ್ಯಾಭ್ಯಾಸದ ಸಂದರ್ಭ ಶಾಲಾ ಕಾಲೇಜಿಗೆ ಉಚಿತ ಪ್ರವೇಶ ಅವಕಾಶದೊಂದಿಗೆ ವಿದ್ಯಾರ್ಥಿ ವೇತನ ಪಡೆಯಲು ಅನುಕೂಲವಾಗಲಿದೆ ಎಂದರು. ಕಾರ್ಮಿಕ ಇಲಾಖೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡ ಸದಸ್ಯರಿಗೆ ಇಲಾಖಾಧಿಕಾರಿ ಟಿಎಂ ಕಾವೇರಿಯವರು ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದರು. ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಗು ರೀಬಿಲ್ಡ್ ವ್ಯವಸ್ಥಾಪಕ ಕೆಎ ಕುಶಾಲಪ್ಪ ಅವರು ಆರ್ಥಿಕ ನೆರವನ್ನು ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಚಾಲಕರನ್ನ ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಚೇರಂಡ ಮೋಹನ್, ವಿಘ್ನೇಶ್ವರ ವಾಹನ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಅಜ್ಜಿಕುಟ್ಟಿರ ಪೊನ್ನಪ್ಪ, ಕೊಡಗು ರೀಬಿಲ್ಡ್ ಸಂಸ್ಥಾಪಕ ಕೆಎ ಕುಶಾಲಪ್ಪ, ಕೆಟಿಡಿಪಿ ಜಿಲ್ಲಾಧ್ಯಕ್ಷ ಕಳ್ಳಿಚಂಡ ಪರಶುರಾಮ್, ಜಿಲ್ಲಾ ಉಪಾಧ್ಯಕ್ಷ ಬಿಎಲ್ ತಿರುಪತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನ್ಸೆಂಟ್ ಬಾಬು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಹಾಗೂ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಹುಸೇನ್ ಗೌಡರವರು ಈಗ ಧ್ವಜ ಬೀಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಹಣವನ್ನ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ನಾವು ಸಾರ್ವಜನಿಕವಾಗಿ ಇಲಾಖೆಯಲ್ಲಿ ಈಗ ಕೆಲವೇ ಸದಸ್ಯರಿಗೆ ಮಾತ್ರ ಮಾಡಿದ್ದಾರೆ. ಇನ್ನು ಎಲ್ಲ ಹಂತದಲ್ಲೂ ಪ್ರತಿಯನ್ನ ಪ್ರಮುಖ ಪಾತ್ರವನ್ನು ವಹಿಸಿ